ಸರ್, ನಿಮಗ್ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಇಲ್ಲಿವರೆಗೂ ಏನ್ ಕೆಲಸಗಳು ಮಾಡಿದ್ದಾರೆ ಸರ್? ನಮಗೆ ತಿಳಿದಂಗೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಅಂದರೆ ಬೆಳಗ್ಗೆ ಒಂದು ಡೈಲಾಗು, ಸಂಜೆ ಒಂದು ಡೈಲಾಗು, ಮಧ್ಯಾಹ್ನ ಒಂದು ಡೈಲಾಗ್ ಹೊಡಿಯೋದು ಬಿಟ್ಟರೆ ಅಭಿವೃದ್ಧಿ ಅಂತ ಕಾಣಕ್ಕೆ ಹೋದ್ರೆ ಯಾವ ತರ ರೀತಿ ಅಭಿವೃದ್ಧಿನೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿಲ್ಲ ಒಂದು ವರ್ಷದಿಂದ. ಅಣ್ಣ ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗೆ ಇರುವಬಿಟ್ಟು ಇಪ್ಪೆ ಇಕ್ತಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಗೆದ್ದ ಮೇಲೆ ಚಿಕ್ಕಬಳ್ಳಾಪುರ ಏನ್ ಅಭಿವೃದ್ಧಿ ಆಗಿದೆ ಅನ್ನೋದೊಂದು ಏನಂತ ಹೇಳಿ ಮೇಡಮ್, ನಾವು ನಮ್ಗೇನು ಗೊತ್ತಾಗುತ್ತೆ? ಇವನ್ ಯಾರೋ ಎಲ್ಬೋರ್ಡು ನಮ್ಗೇನು ಗೊತ್ತಿದೆ, ನಾವು ಆಟ ಓಡಿಸ್ತೀವಿ ಅಷ್ಟೇ. ನೀವು ಆಟೋ ಓಡಿಸೋರು? ಹೌದು, ನನಗೂ ಗೊತ್ತು. ನನ್ಗೆ ನೀವು ಹಂಗಂದ್ರೆ ಗೊತ್ತೇ ಇಲ್ವಾ? ನಿಮ್ಮ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಏನು ಅಭಿವೃದ್ಧಿ ಹಾಗೇ ಇಲ್ವಾ? ಒಂದು ವರ್ಷದಿಂದ ಒಂದು ತಿಂಗಳು ಆಯ್ತು ಅವ್ರು ಬಂದು ಇಲ್ಲಿಗೆ. ಇದನ್ನೆಲ್ಲ ಕೇಳ್ತಾರೆ. ಅದೇ ನಮ್ಗೆ ಗೊತ್ತಿರಂಗೆ ನಮ್ಗೊಂದು 5,000 ಕೊಟ್ರು. ದುಡ್ಡು ಕೊಟ್ಟ ಮೇಲೆ ಓಟು ಮನದವ್ರೇನು ನಿಮಗೆ ಗುರು? ಮತ್ತು ರೋಡ್ ಏನು ಅಷ್ಟೇನು ರೋಡ್ ಮಾಡಿಲ್ಲ ನಮ್ಗೆ ಗೊತ್ತಿರೋದು. ಇನ್ನೇನು ಮಾಡಿದಿರೋದು ಇನ್ನೇನು ಬಂದಿಲ್ಲ ನಮ್ಗೆ ಗೊತ್ತಿಲ್ಲ. ಹಂಗೆ ಅವರು ಈಗ ಅನಾಥ ಅಂತ ಎಂಟ್ರಿ ಆದ್ರು ಚಿಕ್ಕಬಳ್ಳಾಪುರಕ್ಕೆ. ಈ ಒಂದು ವರ್ಷದಿಂದ ಈ ಚಿಕ್ಕಬಳ್ಳಾಪುರನೂ ಅನಾಥ ಆಗ್ಬಿಟ್ಟಿದೆ. ಸ್ವಲ್ಪ ಅತಿ ಆಯ್ತು, ಆದ್ರೂ ಪರವಾಗಿಲ್ಲ. ನೋಡಿ, ಅಭಿವೃದ್ಧಿ ಕುಂಠಿತವಾಗಿ ಹೋಗಿತ್ತು. ಇವಾಗ ಸುಧಾಕರ್ ಅವ್ರು ಬಂದವ್ರೆ, ಖಂಡಿತವಾಗಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಜನಗಳ ಸೇವೆಯೇ ಜನಾರ್ದನ ಸೇವೆ. ನೀವು ತಿರುಪತಿ ಧರ್ಮಸ್ಥಳ ಎಲ್ಲೂ ಹೋಗಬೇಕಾಗಿಲ್ಲ, ಬಳಸ್ಕೊಳಕ್ಕೆ ಇವರೇ ಇರ್ತಾರೆ, ಮಾಡ್ತಾರೆ ಸೇವೆ 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 ಸೇವೆ. ಇದು ಬರೀ ಕಾಮಿಡಿ ಪೀಸ್ ತರ ಆಗೋಗೈತೆ. ನಾವು ಕಾಮಿಡಿ ಶೋ ಬರುತ್ತೆ ಯಾವ್ದೋ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ, ಆ ತರ ನಾವು ನೋಡೋ ತರ ಆಗ್ಬಿಟ್ಟೈತೆ ಮೇಡಮ್. ಯಾವ ಮೀಡಿಯಲ್ಲಿ ನೋಡಿದ್ರು ಆ ತರ ಆಗ್ಬಿಟ್ಟೈತೆ ನಮ್ಮ ಚಿಕ್ಕಬಳ್ಳಾಪುರ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನನಗಿದ್ರು ಒಂಥರ